ಹಲೋ ಫುಡೀಸ್, ಹೊಸ್ದಾಗ್ಯಾರ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಅವರಿಗೆ ಸ್ವಾಗತ ಕೋರ್ತಾ ಇದ್ದೀನಿ. ಹಾಗೆ ಹಳೇಬರಾಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ಅವರಿಗೆಲ್ಲ ಒಂದು ನಮಸ್ಕಾರ. ಇವತ್ತು ನಾನು ನಿಮಗೆ ತುಂಬ ಈಸಿಯಾಗಿ ಡಾಬಾ ಸ್ಟೈಲಲ್ಲಿ ಮೊಟ್ಟೆ ಫ್ರೈ ಹೇಗೆ ಮಾಡ್ತಾರೆ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನೀವು ಡಾಬಾಗೆಲ್ಲ ಹೋದಾಗ ಪರೋಟ ಜೊತೆ ಮೊಟ್ಟೆ ಫ್ರೈನ ತಿಂದಿರ್ತೀರಾ. ಅದೇ ಡಾಬಾದಲ್ಲಿ ಮಾಡೋದನ್ನು ಮನೇಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಮೊದಲೇದಾಗಿ ತವಾ ಮೇಲೆ ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆನ ಬಿಟ್ಕೊಳ್ಳಿ. ಎಣ್ಣೆನ ಸ್ವಲ್ಪ ಜಾಸ್ತಿನೇ ಬಿಟ್ಕೊಳ್ಳಿ, ಯಾಕಂದರೆ ಇದರಲ್ಲೇ ನಾವು ಒಗ್ಗರಣೆನೂ ಕೂಡ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಮುಂಚೆನೇ ಸ್ವಲ್ಪ ಎಣ್ಣೆನ ಜಾಸ್ತಿ ಬಿಟ್ಕೊಂಡಿರಿ. ಈಗ ಸ್ವಲ್ಪ ಎಣ್ಣೆ ಕಾದ ನಂತರ ಅದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ, ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಸ್ಪೂನಷ್ಟು ಖಾರದ ಪುಡಿ ಮತ್ತು ರುಚಿಗೆ ಒಂದು ಅರ್ಧ ಸ್ಪೂನು ಉಪ್ಪು ಹಾಕ್ಕೊಳ್ಳಿ. ಈಗ ಅದನ್ನು ಎಣ್ಣೆ ಜೊತೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈಗ ಫ್ರೈ ಮಾಡ್ಕೊಂಡ ನಂತರ ಅದಕ್ಕೆ ನೀವು ಬೇಯಿಸಿಟ್ಕೊಂಡಿರೋ ಅಂಥ ಮೊಟ್ಟೆ ಏನಿರುತ್ತಲ್ವ, ಅದನ್ನು ನಿಮ್ಮ ಇಷ್ಟ, ಎಷ್ಟು ಬೇಕಾದ್ರೂ ನೀವು ಬೇಯಿಸಿಟ್ಕೊಳ್ಳಿ. ಇವಾಗ ನಾನು 4 ಮೊಟ್ಟೆನ 2 ಭಾಗ ಆಗಿ ಕಟ್ ಮಾಡಿ ಇವಾಗ ಫ್ರೈ ಪ್ಯಾನ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಮೊಟ್ಟೆನ ನೀವು 2 ಕಡೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ರೀತಿ ತಿರುವಾಕಿ ಅದನ್ನು 2 ಕಡೆ ನೀವು ಫ್ರೈ ಮಾಡ್ಕೊಳ್ಳಿ. ಬೇಕಾದ್ರೆ ಚಮಚ ಇದ್ದರೆ ಚಮಚನೂ ಬಳಸ್ಬೋದು. ಈ ರೀತಿಯಾಗಿ ನೀವು ಸ್ವಲ್ಪ ಎಲ್ಲ ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೊಳೋದ್ರಿಂದ ಮೊಟ್ಟೆ ಸ್ವಲ್ಪ ಗಟ್ಟಿಯಾಗಿ ರುಚಿಯಾಗೂ ಕೂಡ ಬರುತ್ತೆ. ಓಕೆ, ಈ ರೀತಿಯಾಗಿ ನೀವು ಮೊಟ್ಟೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಅದನ್ನೆಲ್ಲ ಇವಾಗ ಒಂದು ಸೈಡಲ್ಲಿ ತೆಗೆದಿಟ್ಕೊಂಬಿಡಿ. ಮೊಟ್ಟೆ ಎಲ್ಲ ರೆಡಿ ಆದಮೇಲೆ ನೀವು ಅದೇ ಪ್ಯಾನ್ಗೆ ಇವಾಗ ಒಂದು 3 ಚಿಟಿಕೆಯಷ್ಟು ಜೀರಿಗೆ ಮತ್ತು ಒಂದು 3 ಲವಂಗ, 1 ಇಂಚ್ ಚಕ್ಕೆ, ಒಂದೇ ಏಲಕ್ಕಿ, ಇವು 3ನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಮೆಣಸಿನಕಾಳಿನ ಪುಡಿ, ಜಾಸ್ತಿನೂ ಹಾಕೋಬೇಡಿ, ಒಂದು 1/4 ಟೀ ಸ್ಪೂನ್ ಅಷ್ಟು ಇರಲಿ. ಇದನ್ನು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಇವಾಗ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ ಅದನ್ನು. ಈಗ ಒಂದು 3 ಹಸಿಮೆಣ್ಸಿನ್ಕಾಯಿನ ಈ ರೀತಿ ಉದ್ದವಾಗಿ ಹೆಚ್ಚಿಟ್ಕೊಂಡು ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮೆಣಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಒಂದು ಹೆಚ್ಚಿದ ಈರುಳ್ಳಿನ ಹಾಕ್ಕೊಂಡು ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ. ಈಗ ಈ ಒಗ್ಗರಣೆಗೆ ನಿಮಗೆ ಮತ್ತೆ ಬೇಕು ಅಂತಂದರೆ ಸ್ವಲ್ಪ ಖಾರದ ಪುಡಿ, ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಆಲ್ರೆಡಿ ಎಣ್ಣೆಯಲ್ಲಿ ನಾವು ಮುಂಚೆ ಮೊಟ್ಟೆ ಕರಿದಿರ್ತೀವಲ್ವ, ಅದರಲ್ಲೇ ಉಪ್ಪು ಖಾರ ಹಾಕಿರ್ತೀವಿ. ಮತ್ತೆ ಎಕ್ಸ್ಟ್ರಾ ಏನಾದ್ರು ಬೇಕಿದ್ರೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಕೊನೆಯದಾಗಿ ಅದಕ್ಕೆ 1 ಟೊಮೆಟೊ ಹಣ್ಣು, 1 ಅಥವಾ 1.5 ಟೊಮೆಟೊ ಹಣ್ಣು, ಸ್ವಲ್ಪ ದೊಡ್ಡ ಸೈಜಲ್ಲಿದ್ದರೆ 1 ಹಾಕಿ, ಸಣ್ಣವಿದ್ದರೆ 2 ಹಾಕಿ, ಟೊಮೆಟೊ ಹಣ್ಣು ಹಾಕಿ ಇವಾಗ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಒಗ್ಗರಣೆ ಎಲ್ಲ ರೆಡಿ ಆದಮೇಲೆ ಇದಕ್ಕೆ 1 ಲೋಟ ನೀರು ಹಾಕಿ, 1 ಲೋಟ ಹಾಕಿ ಸಾಕು, ಜಾಸ್ತಿ ಏನು ಹಾಕೋದು ಬೇಡ. ಜಾಸ್ತಿ ಹಾಕಿದ್ರೆ ಫುಲ್ಲು ನೀರಾಗಿ ಗ್ರೇವಿ ಥರ ಆಗ್ಬಿಡುತ್ತದು. 1 ಲೋಟ ಹಾಕಿದ್ರೆ ಸಾಕು. ಈಗ ನೀರು ಹಾಕಿ ಅದಕ್ಕೆ ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನಷ್ಟು ಹಾಕಿ ಮಿಕ್ಸ್ ಮಾಡಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮುಂಚೆನೂ ಬೇಕಾದ್ರೂ ಹಾಕ್ಬೋದು, ಇಲ್ಲ ನೀರು ಹಾಕಿದ ಮೇಲೆ ಕೂಡ ಹಾಕ್ಬೋದು, ನಡೆಯುತ್ತೆ. ಎರಡಕ್ಕೂ ಕೂಡ ಟೇಸ್ಟ್ ಚೆನ್ನಾಗೇ ಬರುತ್ತೆ, ಒಂದೇ ಥರನೇ. ಈಗ ಚೆನ್ನಾಗಿ ಸ್ವಲ್ಪ ಬೇಯಿಸ್ತಾ ಹೋಗಿ ಅದನ್ನು. ಒಗ್ಗರಣೆ ಎಲ್ಲ ಈ ರೀತಿ ಕುದಿ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ನಾವೇನು ಮುಂಚೆ ಮಾಡಿ ಇಟ್ಕೊಂಡಿರ್ತೀವಲ್ವ ಮೊಟ್ಟೆನ, ಈಗ ಒಂದೊಂದೇ ಹಾಕ್ತಾ ಹೋಗಿ ಅದನ್ನು ಉಲ್ಟಾ ಸೈಡ್ ಹಾಕಿ, ಚೆನ್ನಾಗಿರುತ್ತೆ. ನೀವು ಸ್ಟ್ರೈಟಾಗಿ ಹಾಕ್ತಾ ಹೋದರೆ ಕೆಳಗಡೆ ಬೇಯುತ್ತೆ, ಮೇಲ್ಗಡೆ ನಮಗೆ ಮೇನ್ ಬೇಯಬೇಕಾಗಿರೋದು. ಸೊ ಈ ರೀತಿ ಉಲ್ಟಾ ಹಾಕ್ತಾ ಹೋಗಿ ನೀವು. ಮೊಟ್ಟೆ ಹಾಕಿದ ಮೇಲೆ ಜಾಸ್ತಿ ಹೊತ್ತೇನು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ. ಸೊ ಏನೋ ಸುಮ್ಮನೆ ಶಾಸ್ತ್ರಕ್ಕೋಸ್ಕರ ಬೇಯಿಸ್ದಂಗೆ ಅಷ್ಟೇ. ಈ ರೀತಿಯಾಗಿ 2 ಸೈಡು ನೀವು ಒಂದು ರೌಂಡು ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಮುಗೀತಲ್ಲಿಗೆ. ಇಲ್ಲಿಗೆ ಎಗ್ ಫ್ರೈ ರೆಡಿ ಆದಂಗೆ. ಸೊ ನೀವು ಆ ಗಿರುಂಡೆ ಏನು ಬೀಳುತ್ತೆ ಅನ್ನೋ ಯೆಲ್ಲೋ ಕಲರ್ ಇರುತ್ತಲ್ವ, ಗಿರುಂಡೆ ಅಂತ ಕರಿತೀವಿ ನಾವು, ಅದೇನು ಬೀಳುತ್ತೆ ಅನ್ನೋ ಭಯ ಬೇಡ. ಯಾಕಂದರೆ ಆಲ್ರೆಡಿ ನಾವು ಮುಂಚೆ ಎಣ್ಣೆನಲ್ಲಿ ಒಂದು ಸಲ ಬೇಯಿಸ್ಕೊಂಡಿರ್ತೀವಲ್ವ, ಚೆನ್ನಾಗಿ ಫ್ರೈ ಮಾಡ್ಕೊಂಡಿರ್ತೀವಲ್ವ, ಹಂಗಾಗಿ ಸ್ವಲ್ಪ ಗಟ್ಟಿಯಾಗಿ ಹಿಡ್ಕೊಂಡಿರುತ್ತೆ ಅದು. ಓಕೆ, ಸೇಮ್ ಡಾಬಾ ಸ್ಟೈಲಲ್ಲೇ ನಾನು ಇವತ್ತು ನಿಮಗೋಸ್ಕರ ಆಗಿ ಮಾಡಿ ತೋರಿಸಿದ್ದೀನಿ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಇದನ್ನು ಡೆಕೋರೇಷನ್ ಮಾಡಿದರೆ ಅಲ್ಲಿಗೆ ಫ್ರೈ ರೆಡಿ ಆದಂಗೆ. ಸೊ ನಿಮಗೆ ಈ ರೆಸಿಪಿ ಎಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬ್ರು ಆಗಿದ್ದರೆ ಪಕ್ಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು ನೀವು. ಥ್ಯಾಂಕ್ಸ್ ಫಾರ್ ವಾಚಿಂಗ್.